ನಮಸ್ಕಾರ. ದಶಕಗಳ ಹಿಂದೆ ಮಾಡಿದ ಒಂದು ಭಾಷಣ ಇವತ್ತಿನ ನಮ್ಮ ಸಮಾಜದ ವಾಸ್ತವವನ್ನ ಕನ್ನಡಿಯಂತೆ ಸ್ಪಷ್ಟವಾಗಿ ತೋರ್ಸೋಕ್ ಸಾಧ್ಯನಾ? ಖಂಡಿತ ಸಾಧ್ಯ. ಬನ್ನಿ, ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ನಾವು ರಾಷ್ಟ್ರಕವಿ ಕುವೆಂಪು ಅವರ ವಿಚಾರಕ್ರಾಂತಿಗೆ ಆಹ್ವಾನ ಅನ್ನೋ ಪ್ರಬಲವಾದ ಕೃತಿಯನ್ನ ಆಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಇದು ಮೂಲತಃ ಒಂದು ಘಟಿಕೋತ್ಸವ ಭಾಷಣ. ಆದರೆ ದಶಕಗಳ ಹಿಂದೆಯೇ ನಮ್ಮ ಸಮಾಜದ ರಾಜಕೀಯ, ಆರ್ಥಿಕ ಹಾಗೂ ಧಾರ್ಮಿಕ ಲೋಪಗಳನ್ನು ಅವರು ಎಷ್ಟು ನಿಖರವಾಗಿ ಗುರುತಿಸಿದರು ಅನ್ನೋದನ್ನು ನೋಡಿದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಸರಿ, ಕುವೆಂಪು ಅವರ ಈ ಅಗಾಧವಾದ ಚಿಂತನೆಗಳನ್ನು ನಾವು ಮುಖ್ಯವಾಗಿ 6 ಹಂತಗಳಲ್ಲಿ ನೋಡಲಿದ್ದೇವೆ. ಗಾಂಧೀಜಿ ಆದರ್ಶಗಳ ತ್ಯಾಗ, ಕೇಂದ್ರೀಕರಣ ಮತ್ತು ಅಸಮಾನತೆ, ಪ್ರಜಾಪ್ರಭುತ್ವದ ಅಣಕ, ಧರ್ಮ ಮತ್ತು ನೈಜ ಆಧ್ಯಾತ್ಮದ ನಡುವಿನ ಸಂಘರ್ಷ, ವೈಜ್ಞಾನಿಕ ಮನೋಭಾವ ಹಾಗೂ ಕೊನೆಯದಾಗಿ ನೈಜ ಸಮಾನತೆಯ ಹಾದಿ. ಬನ್ನಿ, ಒಂದೊಂದನ್ನಾಗೇ ಬಿಡಿಸಿ ನೋಡೋಣ. ಮೊದಲನೆಯದಾಗಿ ಗಾಂಧೀಜಿ ಆದರ್ಶಗಳ ತ್ಯಾಗ. ದೇಶಕ್ಕೆ ಸ್ವಾತಂತ್ರ್ಯ ಬಂದ ಆ ಹೊಸತರಲ್ಲಿಯೇ ಕುವೆಂಪು ಅವರು ಗುರುತಿಸಿದ ಒಂದು ಅತ್ಯಂತ ಆಘಾತಕಾರಿ ಐತಿಹಾಸಿಕ ವಿಪರ್ಯಾಸ ಇದು. ನೀವೇ ಒಮ್ಮೆ ಯೋಚಿಸಿ, ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ನಾವೆಲ್ಲರೂ ಗ್ರಾಮ ಸ್ವರಾಜ್ಯ, ಅಹಿಂಸೆ, ಸರಳ ಜೀವನ ಅಂತ ಜಪಿಸ್ತಿದ್ವಿ, ಹೌದಲ್ವಾ? ಆದರೆ ಸ್ವಾತಂತ್ರ್ಯ ಸಿಕ್ಕ ಮರುಕ್ಷಣವೇ ಆ ಕನಸುಗಳೆಲ್ಲ ಎಲ್ಲಿ ಮಾಯವಾದವು? ಕುವೆಂಪು ಅವರು ಇಲ್ಲಿ ತುಂಬ ಸ್ಪಷ್ಟವಾಗಿ ಹೇಳ್ತಾರೆ, ನಾವು ತಕ್ಷಣವೇ ಪಾಶ್ಚಿಮಾತ್ಯರ ಕುರುಡು ಅನುಕರಣೆಗೆ ಮುಂದಾದೆವು ಅಂತ. ಬೃಹತ್ ಯಂತ್ರಗಳ ವ್ಯಾಮೋಹಕ್ಕೆ ಬಿದ್ದು ನಮ್ಮ ನೆಲದ ಮೂಲತತ್ವಗಳನ್ನೇ ರಾತ್ರೋರಾತ್ರಿ ಬಲಿಕೊಟ್ಟೆವು. ಅಂದರೆ ನಮ್ಮ ದೇಶದ ಆತ್ಮವಾದ ಹಳ್ಳಿಗಳನ್ನೇ ಕಡೆಗಣಿಸಿ ಯಾವುದೋ ಒಂದು ಭ್ರಮಾಧೀನ ಆಧುನಿಕತೆಯ ಬೆನ್ನೇರಿದೆವು ಅನ್ನೋದನ್ನ ಈ ಪಠ್ಯ ತೀವ್ರವಾಗಿ ಪ್ರಶ್ನಿಸುತ್ತೆ. ಇಲ್ಲಿ ಅವರ ಮಾತುಗಳು ನಮ್ಮ ಪ್ರಜ್ಞೆಗೆ ಚೂಪಾಗಿ ನಾಡ್ತವೆ ರಾಷ್ಟ್ರಪಿತನನ್ನು. ನಾವು ಕೇವಲ ಸ್ವಾತಂತ್ರ್ಯ ಸಂಪಾದನೆಗಾಗಿ ಬಳಸ್ಕೊಂಡೆವು, ಆಮೇಲೆ ಅವರ ಆದರ್ಶಗಳಿಗೆ ಜೀವ ಇದ್ರೆ ನಮಗೆ ತೊಂದರೆಯಾಗಿತ್ತು ಅಂತ ಆ ಆದರ್ಶಗಳನ್ನು ನಿರ್ದಾಕ್ಷಿಣ್ಯವಾಗಿ ಕೊಂದೆವು ಎನ್ನುತ್ತಾರೆ ಕುವೆಂಪು. ಅಂದ್ರೆ ಗಾಂಧೀಜಿಯವರ ತತ್ವಗಳ ಚರ್ಮ ಸುಲಿದು ಅದರಲ್ಲಿ ಒಣಹುಲ್ಲು ತುಂಬಿ ಕೇವಲ ಪ್ರದರ್ಶನ ಮಂದಿರಗಳಲ್ಲಿಟ್ಟೆವು ಅನ್ನೋದು ಅವರ ಮಾರ್ಮಿಕ ಟೀಕೆ. ಒಂದು ರಾಷ್ಟ್ರ ತನ್ನ ಮಹಾನ್ ನಾಯಕನಿಗೆ ತೋರಿದ ಅತಿ ದೊಡ್ಡ ದ್ರೋಹವನ್ನ ಇದಕ್ಕಿಂತ ಕಟುವಾಗಿ ಹೇಳೋಕೆ ಬಹುಶಃ ಸಾಧ್ಯನೇ ಇಲ್ಲ. ಈಗ ಎರಡನೇ ವಿಚಾರಕ್ಕೆ ಬರೋಣ, ಕೇಂದ್ರೀಕರಣ ಮತ್ತು ಅಸಮಾನತೆ. ನಮ್ಮ ನಾಯಕರ ಆದರ್ಶಗಳ ಪತನವು ದೇಶದ ಆರ್ಥಿಕ ಅಸಮಾನತೆಯಾಗಿ ಹೇಗೆ ರೂಪುಗೊಂಡಿತು ಅನ್ನೋದನ್ನ ನಾವೀಗ ನೋಡೋಣ. ನಮ್ಮ ಕಣ್ಣ ಮುಂದಿನ ಗ್ರಾಮೀಣ ಸಮುದಾಯಗಳು ಮತ್ತು ನಗರಗಳ ನಡುವೆ ಸೃಷ್ಟಿಯಾದ ಆ ಭೀಕರ ಅಂತರವನ್ನು ಒಮ್ಮೆ ಕಲ್ಪಿಸ್ಕೊಳ್ಳಿ. ಹಳ್ಳಿಗಳಲ್ಲಿ ಕುಡಿಯೋಕೆ ಒಂದು ಬಾವಿ ತೋಡಲು ನಮ್ಮ ಸರ್ಕಾರಗಳ ಬಳಿ ಹಣವಿರಲಿಲ್ಲ. ರೈತರು ಸಂಕಷ್ಟದಲ್ಲಿದ್ದರು. ಆದರೆ ಅದೇ ಸಮಯದಲ್ಲಿ ನಗರಗಳಲ್ಲಿ ಗಗನಚುಂಬಿ ಕಟ್ಟಡಗಳನ್ನು ಎತ್ತರಿಸೋಕೆ, ಐಷಾರಾಮಿ ಕಾರುಗಳಲ್ಲಿ ತಿರುಗಾಡೋಕೆ ಹಣದ ಹೊಳೆ ಹರಿಯಿತು ಎನ್ನುತ್ತಾರೆ ಕುವೆಂಪು. ಈ ಅಸಮಾನತೆ ಕೇವಲ ಆರ್ಥಿಕವಲ್ಲ, ಇದು ಇಡೀ ವ್ಯವಸ್ಥೆಯ ನೈತಿಕ ದಿವಾಳಿತನವನ್ನು ತೋರಿಸುತ್ತೆ. ಹಳ್ಳಿಗಳ ಸಂಪತ್ತು, ರೈತರ ಬೆವರು ಇದೆಲ್ಲವೂ ನಗರಗಳ ಐಷಾರಾಮಿ ಜೀವನಕ್ಕಾಗಿ ಹೇಗೆ ನಿರ್ದಯವಾಗಿ ಹೀರಲ್ಪಟ್ಟಿತು ಅನ್ನೋದನ್ನ ಮೂಲ ಲೇಖನ ಬಿಚ್ಚಿಡುತ್ತೆ. ಗ್ರಾಮ ಸ್ವರಾಜ್ಯದ ಕಲ್ಪನೆಯೇ ಸಂಪೂರ್ಣವಾಗಿ ನಾಶವಾಗಿ ಅಧಿಕಾರ ಎಲ್ಲವೂ ದೆಹಲಿಯಂತಹ ಕೇಂದ್ರ ಸ್ಥಾನಗಳಲ್ಲಿ ಶೇಖರಣೆಯಾಯಿತು. ಇದರಿಂದ ಏನಾಯಿತು? ಹಳ್ಳಿಯ ಸಾಮಾನ್ಯ ಮನುಷ್ಯ ಯಾವುದೇ ಧ್ವನಿಯಿಲ್ಲದೆ ಆಡಳಿತ ಯಂತ್ರದ ಬೃಹತ್ ಗಾಲಿಗಳ ಕೆಳಗೆ ಸಿಲುಕಿ ನರಳುವಂತಾಯಿತು. ಅಂದ್ರೆ ವಿಕೇಂದ್ರೀಕರಣದ ಬದಲು ಈ ಅಧಿಕಾರದ ಕೇಂದ್ರೀಕರಣ ಬಡವರ ಪಾಲಿಗೆ ದೊಡ್ಡ ಶಾಪವಾಗಿ ಪರಿಣಮಿಸಿತು. ಮುಂದಿನ ವಿಚಾರ, ಪ್ರಜಾಪ್ರಭುತ್ವದ ಅಣಕ. ಆರ್ಥಿಕ ಅಸಮಾನತೆಯಿಂದ ಮುಂದಕ್ಕೆ ಸಾಗುತ್ತಾ ಕುವೆಂಪು ಅವರ ವಿಮರ್ಶಾತ್ಮಕ ದೃಷ್ಟಿ ಸ್ವಾತಂತ್ರ್ಯಾನಂತರದ ರಾಜಕೀಯ ವ್ಯವಸ್ಥೆಯತ್ತ ಹರಿಯುತ್ತೆ. ಇಲ್ಲೇ ಕುವೆಂಪು ಅವರು ನಮ್ಮನ್ನೆಲ್ಲ ಎಚ್ಚರಿಸುವ ಒಂದು ಪ್ರಚೋದನಾಕಾರಿ ಪ್ರಶ್ನೆಯನ್ನ ಎತ್ತಾರೆ. ನಮ್ಮದು ನಿಜಕ್ಕೂ ಪ್ರಜಾಪ್ರಭುತ್ವವೇ ಅಥವಾ ಕೇವಲ ಒಂದು ಪ್ರಹಸನವೇ? ನಾವೆಲ್ಲರೂ ಹೆಮ್ಮೆಯಿಂದ ಹೇಳ್ಕೊಳ್ಳುವ ಇಂಗ್ಲಿಷ್ನ ಆ ಡೆಮೋಕ್ರಸಿ ಅನ್ನೋದು ನಮ್ಮ ವ್ಯವಸ್ಥೆಯಲ್ಲಿ ಕೇವಲ ಮಾಕೆರಿ ಅಂದ್ರೆ ಅಣಕವಾಗಿ ಬದಲಾಗಿದೆಯಾ? ಖಂಡಿತ. ಈ ಮಾತು ನಮ್ಮನ್ನ ಆಳವಾದ ಚಿಂತನೆಗೆ ಹಚ್ಚುತ್ತೆ. ಪ್ರಜೆಗಳೇ ಪ್ರಭುಗಳು ಅನ್ನೋದು ಕೇವಲ ಪುಸ್ತಕದ ಬದನೆಕಾಯಿ ಆಯ್ತಾ ಅನ್ನೋದನ್ನ ಅವರು ಅತ್ಯಂತ ಕಟುವಾಗಿ ಪ್ರಶ್ನಿಸ್ತಾರೆ. ನೀವಿಲ್ಲಿ ಗಮನಿಸಬೇಕು, ಕುವೆಂಪು ಅವರು ಪಾಶ್ಚಿಮಾತ್ಯರ ಒಂದು ಪ್ರಸಿದ್ಧ ನಾಣ್ಣುಡಿಯನ್ನ ಇಂದಿನ ಪರಿಸ್ಥಿತಿಗೆ ತಕ್ಕಂತೆ ಎಷ್ಟು ಮಾರ್ಮಿಕವಾಗಿ ಬದಲಾಯಿಸ್ತಾರೆ ಅಂತ. ಸಾಮಾನ್ಯವಾಗಿ ಪಾಲಿಟಿಕ್ಸ್ ಈಸ್ ದ ಲಾಸ್ಟ್ ರಿಸಾರ್ಟ್ ಆಫ್ ಅ ಸ್ಕೌಂಡ್ರಲ್, ಅಂದ್ರೆ ಬೇರೆ ದಾರಿ ಕಾಣದವನು ರಾಜಕೀಯಕ್ಕೆ ಬರ್ತಾನೆ ಅಂತ ಹೇಳ್ತಾರೆ. ಆದರೆ ಇದನ್ನೇ ತಿರುಚಿ ರಾಜಕೀಯವು ನೀಚನೊಬ್ಬನ ಮೊದಲ ಆಶ್ರಯ ತಾಣವಾಗಿದೆ ಎನ್ನುತ್ತಾರೆ ಕುವೆಂಪು. ಇದು ಅಂದಿನ ಹಾಗೂ ಬಹುಶಃ ಇಂದಿನ ರಾಜಕೀಯದ ತೀವ್ರ ನೈತಿಕ ಕುಸಿತಕ್ಕೆ ಹಿಡಿದ ಕನ್ನಡಿಯಾಗಿದೆ ಅಲ್ವಾ? ನಮ್ಮ ಪ್ರಜಾಪ್ರಭುತ್ವದ ದೇಗುಲಗಳಾದ ಮತಗಟ್ಟೆಗಳು ಹೇಗೆ ಕಲುಷಿತಗೊಂಡಿವೆ ಅನ್ನೋದನ್ನ ಅವರು ವಿವರಿಸುತ್ತಾರೆ.
ಹಣದ ಹೊಳೆ, ಜಾತೀಯತೆಯ ವಿಷ, ಧಾರ್ಮಿಕ ಭಾವನೆಗಳ ಅಮಲು, ಜೊತೆಗೆ ರೌಡಿಗಳ ಬೆದರಿಕೆ. ಈ ಚಕ್ರವ್ಯೂಹದ ನಡುವೆ ಸಾಮಾನ್ಯ ಮತದಾರ ಕೇವಲ ಒಂದು ಮೂಕ ಪ್ರಾಣಿಯಾಗಿದ್ದಾನೆ. ಹಣ ಮತ್ತು ತೋಳ್ಬಲ ಇಲ್ಲದ ಯಾವೊಬ್ಬ ಪ್ರಾಮಾಣಿಕ ವ್ಯಕ್ತಿಯೂ ಚುನಾವಣೆಯ ಹತ್ತಿರ ಸುಳಿಯಲು ಹೆದರುವಂತಹ ಭಯಾನಕ ವಾತಾವರಣವನ್ನ ಇಲ್ಲಿ ಸೃಷ್ಟಿಸಲಾಗಿದೆ ಅಂತ ಅವರು ತೀವ್ರವಾಗಿ ಖೇದ ವ್ಯಕ್ತಪಡಿಸ್ತಾರೆ. ಸರಿ, ಈಗ 4ನೇ ವಿಚಾರ, ಧರ್ಮ ಮತ್ತು ನೈಜ ಆಧ್ಯಾತ್ಮ. ಕೇವಲ ರಾಜಕೀಯವಷ್ಟೇ ಅಲ್ಲ, ಈ ಭ್ರಷ್ಟಾಚಾರ ಸಮಾಜದ ಧಾರ್ಮಿಕ ನಂಬಿಕೆಗಳೊಂದಿಗೆ ಹೇಗೆ ಆಳವಡಿ ಬೆಸೆದುಕೊಂಡಿವೆ ಅನ್ನೋದನ್ನ ಈಗ ನೋಡೋಣ. ಇಲ್ಲಿ ಕುವೆಂಪು ಅವರು ಮಾಡುವ ಒಂದು ಅತ್ಯಮೂಲ್ಯವಾದ ವಿಶ್ಲೇಷಣೆಯನ್ನ ನಾವು ಗಂಭೀರವಾಗಿ ಗಮನಿಸಲೇಬೇಕು. ಮೌಢ್ಯ, ಕಂದಾಚಾರಗಳು ಮತ್ತು ಸ್ವಾರ್ಥದಿಂದ ಕೂಡಿದ ಸಾಂಸ್ಥಿಕ ಧರ್ಮವನ್ನ ಅವರು ಕೇವಲ ಮತ ಅಂತ ಕರೀತಾರೆ. ಆದರೆ ಮನುಷ್ಯರನ್ನಾಗಿ ಕಂಡು ಎಲ್ಲರನ್ನೂ ಒಗ್ಗೂಡಿಸುವ ನಿಜವಾದ ಸತ್ಯವನ್ನ ಅವರು ಆಧ್ಯಾತ್ಮ ಎನ್ನುತ್ತಾರೆ. ಅಂದ್ರೆ ಮತ ಬೇರೆ, ಆಧ್ಯಾತ್ಮ ಬೇರೆ. ಈ ಎರಡರ ನಡುವಿನ ಗೊಂದಲವೇ ಭಾರತೀಯ ಸಮಾಜದ ಬಹುದೊಡ್ಡ ದುರಂತಕ್ಕೆ ಕಾರಣವಾಗಿದೆ ಅನ್ನೋದು ಅವರ ಸ್ಪಷ್ಟ ನಿಲುವು. ಅವರ ಪ್ರಕಾರ ಈ ಸಾಂಸ್ಥಿಕ ಧರ್ಮ ಅಥವಾ ಮತ ಎನ್ನುವುದು ಜನರನ್ನು ಒಡೆಯುವ, ಜಾತಿಪಂಥಗಳನ್ನು ಸೃಷ್ಟಿಸುವ ಒಂದು ನಿತ್ಯ ರೋಗ. ಅದು ಮನುಷ್ಯರ ನಡುವೆ ಬರೀ ಗೋಡೆಗಳನ್ನು ಕಟ್ಟುತ್ತೆ. ಪ್ರತಿಯೊಬ್ಬರ ಒಳಗಿರುವ ಆ ನೈಜ ಆಧ್ಯಾತ್ಮ ಈ ಮತಾಂಧತೆಯಿಂದಾಗಿ ಸಂಪೂರ್ಣವಾಗಿ ಹೈಜಾಕ್ ಆಗಿದೆ ಅಂತ ಹೇಳಬಹುದು. ಧರ್ಮದ ಹೆಸರಿನಲ್ಲಿ ನಡೆಯುವ ವ್ಯಾಪಾರ ಮತ್ತು ಶೋಷಣೆಯಿಂದಾಗಿ ಸಮಾಜದಲ್ಲಿ ನಿಜವಾದ ಸಮಾನತೆ ಎನ್ನುವುದು ಕೇವಲ ಒಂದು ಮರೀಚಿಕೆಯಾಗಿಯೇ ಉಳಿದುಬಿಟ್ಟಿದೆ. ಈಗ 5ನೇ ಹಂತಕ್ಕೆ ಬರೋಣ, ವೈಜ್ಞಾನಿಕ ಮನೋಭಾವ. ಪ್ರಬಂಧದ ಬಹುಮುಖ್ಯ ಘಟ್ಟ ಹಾಗೂ ಉತ್ತುಂಗವನ್ನ ನಾವೀಗ ತಲುಪಿದ್ದೇವೆ. ಇಲ್ಲಿ ಲೇಖಕರು ನಮ್ಮೆಲ್ಲ ಸಮಸ್ಯೆಗಳಿಗೆ ಒಂದು ಅತ್ಯಂತ ತರ್ಕಬದ್ಧವಾದ ಪರಿಹಾರವನ್ನ ಮುಂದಿಡ್ತಾರೆ. ಇದು ಕುವೆಂಪು ಅವರ ಬಹು ಪ್ರಸಿದ್ಧ ಹಾಗೂ ಅತ್ಯಂತ ಶಕ್ತಿಶಾಲಿ ಕರೆ. ಗುಡಿ, ಚರ್ಚ್, ಮಸೀದಿಗಳ ಬಿಟ್ಟು ಹೊರಬನ್ನಿ, ಬಡತನವ ಬುಡಮಟ್ಟ ಕೀಳಬನ್ನಿ, ವಿಜ್ಞಾನ ದಿವಿಗೆ ಹಿಡಿಯ ಬನ್ನಿ. ಎಂತಹ ಅದ್ಭುತ ಸಾಲುಗಳಲ್ವಾ! ಸಾಂಪ್ರದಾಯಿಕ ಧಾರ್ಮಿಕ ಚೌಕಟ್ಟುಗಳಿಂದ ಹೊರಬಂದು ಕೇವಲ ಕುರುಡು ನಂಬಿಕೆಗಳಿಗೆ ಅಂಟಿಕೊಳ್ಳದೆ ವೈಜ್ಞಾನಿಕ ತರ್ಕ ಮತ್ತು ವಿಚಾರಶೀಲತೆಯನ್ನು ಅಳವಡಿಸಿಕೊಳ್ಳುವಂತೆ ಅವರು ಇಡೀ ಸಮಾಜವನ್ನೆಚ್ಚರಿಸ್ತಾರೆ. ಬದಲಾವಣೆ ಬರಬೇಕಿರುವುದು ಗುಡಿಯೊಳಗಿಂದಲ್ಲ, ಬದಲಾಗಿ ನಮ್ಮ ತಲೆಯೊಳಗಿಂದ ಅನ್ನೋದು ಅವರ ಮುಖ್ಯ ಆಶಯ. ಕುವೆಂಪು ಅವರು ಕಟ್ಟಿಕೊಡುವ ಆ ಮನುಜ ಮತ ಮತ್ತು ವಿಶ್ವಪಥದ ವಿಶಾಲ ಕಲ್ಪನೆಯನ್ನು ನೀವೊಮ್ಮೆ ಗಮನಿಸಬೇಕು. ಇವತ್ತು ನಮ್ಮನ್ನು ಕಾಡುತ್ತಿರುವ ಸಂಕುಚಿತ ಜಾತಿ, ಮತಗಳ ಕುರುಡು ನಂಬಿಕೆಯ ಸಂಕೋಲೆಯನ್ನು ಒಡೆದು ಹಾಕಲೇಬೇಕು. ನಮ್ಮ ದೈನಂದಿನ ಜೀವನದಲ್ಲಿ ನಾವು ವೈಜ್ಞಾನಿಕ ಮನೋಭಾವವನ್ನು ಬೆಳೆಸಿಕೊಂಡಾಗ ಮಾತ್ರ ಸಾರ್ವತ್ರಿಕ ಮಾನವೀಯತೆಯನ್ನು ಅಂದ್ರೆ ಸರ್ವೋದಯವನ್ನು ಸಾಧಿಸಲು ಸಾಧ್ಯ ಅನ್ನೋದು ಅವರ ದೃಢವಾದ ನಂಬಿಕೆ. ಇದು ಕೇವಲ ಒಂದು ಆದರ್ಶವಲ್ಲ, ನಮ್ಮ ಬದುಕಿನ ವಿಧಾನವಾಗಬೇಕು ಎನ್ನುತ್ತಾರೆ ಅವರು. ಸಮಾಜದ ವಿಭಜನೆ ಮತ್ತು ಶತಮಾನಗಳಿಂದ ಬೇರೂರಿರುವ ಈ ಜಾತಿಮತಗಳ ತಾರತಮ್ಯವನ್ನು ಅಳಿಸಿ ಹಾಕಲು ಈ ವಿಜ್ಞಾನ ದೃಷ್ಟಿ ಒಂದೇ ನಮಗೆ ಉಳಿದಿರುವ ದಿವ್ಯೌಷಧ. ಪ್ರತಿಯೊಬ್ಬ ವ್ಯಕ್ತಿಯೂ ಬೇರೆಯವರನ್ನು ಟೀಕಿಸುವ ಮೊದಲು ತನ್ನ ಸ್ವಂತ ಹೃದಯವನ್ನು ಶೋಧಿಸಿಕೊಳ್ಳಬೇಕು ಮತ್ತು ವೈಚಾರಿಕತೆಯ ದೀಪವನ್ನು ಹಿಡಿದೇ ಮುನ್ನಡೆಯಬೇಕು ಎಂದು ಪಠ್ಯವು ಬಲವಾಗಿ ಪ್ರತಿಪಾದಿಸುತ್ತೆ. ಅಂದ್ರೆ ನಮ್ಮ ಯೋಚಿಸುವ ಕ್ರಮ ಬದಲಾಗದೆ ಸಮಾಜ ಖಂಡಿತ ಬದಲಾಗದು ಅನ್ನೋ ಸತ್ಯ ಇಲ್ಲಿ ಅನಾವರಣಗೊಳ್ಳುತ್ತೆ. ಕೊನೆಯದಾಗಿ 6ನೇ ವಿಚಾರ, ನೈಜ ಸಮಾನತೆಯ ಹಾದಿ. ಈ ಇಡೀ ರೋಗ ನಿದಾನವನ್ನ ಕುವೆಂಪು ಅವರು ಹೇಗೆ ಅದರ ಅಂತಿಮ ಘಟ್ಟಕ್ಕೆ ತರ್ತಾರೆ ಅನ್ನೋದನ್ನ ನಾವೀಗ ನೋಡೋಣ. ಕುವೆಂಪು ಅವರು ನಮ್ಮ ಸಮಾಜದ ಎಲ್ಲಾ ಕಾಯಿಲೆಗಳಿಗೆ ಕೇವಲ 2 ಮುಖ್ಯ ಮೂಲ ಕಾರಣಗಳನ್ನು ಗುರುತಿಸ್ತಾರೆ. ಮೊದಲನೇದು ಮತಭಾವನೆಯಿಂದ ಪ್ರಚೋದಿತವಾದ ಜಾತಿ ಭೇದಬುದ್ಧಿ, ಎರಡನೇದು ಪ್ರಸ್ತುತ ನಮ್ಮನ್ನು ಆಳುತ್ತಿರುವ ಭ್ರಷ್ಟ ಮತ್ತು ಕುಟಿಲ ಚುನಾವಣಾ ವ್ಯವಸ್ಥೆ. ಕೇವಲ ಮೇಲ್ಮೈಗೆ ಮುಲಾಮು ಹಚ್ಚೋದ್ರಿಂದ ಯಾವುದೇ ಪ್ರಯೋಜನವಿಲ್ಲ. ಈ 2 ಮೂಲ ಸಮಸ್ಯೆಗಳನ್ನ ವ್ಯವಸ್ಥಿತವಾಗಿ ನಾಶಪಡಿಸಲೇಬೇಕು ಅಂತ ಅವರು ಕಟುವಾಗಿ ಎಚ್ಚರಿಸ್ತಾರೆ. ಪಠ್ಯದ ಅಂತಿಮ ತೀರ್ಮಾನ ಬಹಳ ಸ್ಪಷ್ಟವಾಗಿದೆ ಮತ್ತು ನೇರವಾಗಿದೆ. ಈ 7 ಮುಖ್ಯ ಅನಿಷ್ಟಗಳನ್ನ ನಾವು ಬೇರು ಸಹಿತ ಕಿತ್ತು ಹಾಕಿದ್ರೆ, ಅಂದ್ರೆ ಧಾರ್ಮಿಕ ವಿಭಜನೆ ಮತ್ತು ಚುನಾವಣಾ ಭ್ರಷ್ಟಾಚಾರವನ್ನು ತೊಲಗಿಸಿದರೆ ಸಾಕು, ದೇಶವನ್ನ ಕಾಡುತ್ತಿರುವ ಬಡತನ, ಅಸಮಾನತೆ, ಭ್ರಷ್ಟಾಚಾರದಂತಹ ಉಳಿದೆಲ್ಲ ಸಮಸ್ಯೆಗಳು ತಾವಾಗಿಯೇ ಬಹು ಬೇಗನೆ ಪರಿಹಾರವಾಗ್ತವೆ ಅಂತ ಅವರು ಅತ್ಯಂತ ವಿಶ್ವಾಸದಿಂದ ಘೋಷಿಸ್ತಾರೆ. ಇದು ನಿಜಕ್ಕೂ ಸಮಾಜ ಅನ್ನೋ ರೋಗಿಯ ಬೇರಿಗೆ ನೀಡುವ ಸರಿಯಾದ ಚಿಕಿತ್ಸೆ ಆಗಿದೆ. ಇವತ್ತಿನ ಈ ವಿಶ್ಲೇಷಣೆಯನ್ನ ಮುಕ್ತಾಯಗೊಳಿಸುವ ಮುನ್ನ ಒಂದು ಆಳವಾದ ಚಿಂತನೆಗೆ ಅವಕಾಶ ಮಾಡಿಕೊಡೋಣ. ದಶಕಗಳ ಹಿಂದೆ ಕುವೆಂಪು ಅವರು ನೀಡಿದ ಈ ತೀಕ್ಷ್ಣವಾದ ಎಚ್ಚರಿಕೆಗಳು ಮತ್ತು ಅವರು ಸೂಚಿಸಿದ ತಾತ್ವಿಕ ಪರಿಹಾರಗಳು ನಮ್ಮ ಇಂದಿನ ಆಧುನಿಕ ಪ್ರಪಂಚದಲ್ಲೂ ಪ್ರಸ್ತುತ ಸಮಾಜದ ವಾಸ್ತವಗಳಲ್ಲೂ ಅಷ್ಟೇ ಪ್ರಬಲವಾಗಿ ಪ್ರತಿಧ್ವನಿಸುತ್ತಿವೆಯೇ? ನೀವೇ ಒಮ್ಮೆ ಯೋಚಿಸಿ ನೋಡಿ. ಈ ಪ್ರಚೋದನಕಾರಿ ಪ್ರಶ್ನೆಯೊಂದಿಗೆ ನಮ್ಮ ಇವತ್ತಿನ ಈ ವಿಚಾರ ಮಂಥನವನ್ನ ಮುಕ್ತಾಯಗೊಳಿಸುತ್ತಿದ್ದೇವೆ. ನಿಮ್ಮೆಲ್ಲರ ಮನಸ್ಸಿನಲ್ಲಿಯೂ ವೈಚಾರಿಕತೆಯ ದೀಪ ಸದಾ ಉರಿಯುತ್ತಿರಲಿ. ನಮಸ್ಕಾರ.